ಕಂದಾಯ ಗ್ರಾಮ ಸೇರ್ಪಡೆ ಉದ್ದೇಶ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕಸಬಾ ಹೋಬಳಿ ಕಳ್ಳನಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಉಪವಿಭಾಗದ ಅಧಿಕಾರಿ ಸಪ್ತಶ್ರೀ ಮತ್ತು ತಹಸೀಲ್ದಾರ್ ಕುಂ ಇ ಅಹಮದ್ ಜೊತೆಗೂಡಿ ಪರಿಶೀಲನೆ ಮಾಡಿ ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕಳೆದ 13 ತಿಂಗಳುಗಳಿಂದ 240 ಕಂದಾಯ ಗ್ರಾಮವನ್ನು ಗುರುತಿಸಲಾಗಿದೆ. ಇದರ ಉದ್ದೇಶ ದಾಖಲೆ ರಹಿತವಾಗಿ ವಾಸ ಮಾಡುತ್ತಿರುವ ಜನರಿಗೆ ಹಕ್ಕುಪತ್ರ ಕೊಡಲು ಕ್ರಮ ಕೈಗೊಳ್ಳಲಾಗಿದೆ. ಇದು ಸರ್ಕಾರದ ಕಾರ್ಯಕ್ರಮವಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 18,000 ಪತ್ರಗಳನ್ನು ವಿತರಿಸುವ ಗುರಿಯನ್ನ ಹೊಂದಿದ್ದೀವಿ. ಅದರ ತಾಂತ್ರಿಕ ಅಧಿಸೂಚನೆಯ ಸರ್ಕಾರಕ್ಕೆ ಕಳಿಸಿದ್ದೀವಿ. ಹಕ್ಕುಪತ್ರ ಕೊಡಲು ತಂತ್ರಾಂಶದಲ್ಲಿ ನಮೂದು ಮಾಡ್ತಾ ಇದ್ದೇವೆ. ಅದರ ಸಂಬಂಧಪಟ್ಟ ಕಾರ್ಯವನ್ನ 1 ವಾರದ ಒಳಗಾಗಿ 18,000 ಹಕ್ಕು ಪತ್ರಗಳನ್ನು ವಿತರಿಸಲು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ರಾಜ್ಯಪತ್ರದಲ್ಲಿ ಪ್ರಕಟವಾದ ನಂತರ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಇದರ ಜೊತೆಗೆ ಈ ಸ್ವತ್ತು ಕೂಡ ವಿತರಿಸಲಾಗುತ್ತೆ. ಇದು 20 ರಿಂದ 30 ವರ್ಷಗಳ ಜನರ ಬೇಡಿಕೆಯಾಗಿತ್ತು. ಅದಕ್ಕೆ ಕಂದಾಯ ಗ್ರಾಮಗಳನ್ನು ಗುರುತಿಸಲಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ತುರುವೇಕೆರೆ 2ನೇ ಸ್ಥಾನವನ್ನ ಪಡೆದುಕೊಂಡು ಸಾಧನೆ ಮಾಡಿದೆ. ಸುಮಾರು 35,000 ಜನರಿಗೆ ಅನುಕೂಲ ಮಾಡಲು ತಹಸೀಲ್ದಾರ್ ಮತ್ತು ಉಪವಿಭಾಗದ ಅಧಿಕಾರಿ ಶ್ರಮಿಸಿದ್ದಾರೆ. ನಾವು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗೂ ಸೂಚನೆ ಕೊಟ್ಟಿದ್ದು, ಶಾಸಕರ ಜೊತೆ ಕಂದಾಯ ಗ್ರಾಮಗಳ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದೀವಿ. ಜನರಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಈ ಸಂಬಂಧ 3 ತಿಂಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ರು. ಇದರ ಜೊತೆಗೆ ಓಡಿ ಆಂದೋಲನ ನಡೆಸ್ತಾ ಇದ್ದೀವಿ. ಸುಮಾರು 20,000 ಹಕ್ಕುಪತ್ರವನ್ನ ನೀಡಿ 1,000 ರೈತರಿಗೆ ಅನುಕೂಲವಾಗುವಂತೆ ಪೌತಿ ಖಾತೆ ಆಂದೋಲನವನ್ನ ಏರ್ಪಡಿಸಿದ್ದೇವೆ ಎಂದು ತಿಳಿಸಿ, ನಮಗೆ ಬಂದಂತಹ ಮಾಹಿತಿಯಂತೆ ಮಾಯಸಂದ್ರ ಹೋಬಳಿಯಲ್ಲಿ ಜಮೀನು ಮಂಜೂರಿ ಮಾಡುವಲ್ಲಿ ಅಕ್ರಮ ನಡೆದಿದೆ ಎಂಬ ದೂರಿನ ಹಿನ್ನೆಲೆ ಪರಿಶೀಲಿಸಲಾಗಿ ಕೆಲವು ಪಹಣಿಯಲ್ಲಿ ವ್ಯತ್ಯಾಸವಿದ್ದು ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೀನಿ. ಈಗಾಗಲೇ ಉಪವಿಭಾಗದ ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿ ಭೂಮಿಯನ್ನು ವಾಪಸ್ ಪಡೆದಿದ್ದಾರೆ. ಇನ್ನು ಮಾಯಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿರುದ್ಧ ದೂರುಗಳು ಬಂದ ಹಿನ್ನೆಲೆ ದಿಢೀರ್ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು, ಇದನ್ನು ಕೂಡ ಸರಿಪಡಿಸಲು ಖಾತೆಗಳು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಗುರಿ ಅಂದರೆ ಒಬ್ಬ VAOಗೆ 1 ತಿಂಗಳಿಗೆ 50 ಮಾಡಲೇಬೇಕು ಅಂತ ಕೊಟ್ಟಿದ್ದೀವಿ. ಸೊ ಅದನ್ನು ಅವರು ಮಾಡ್ತಿದ್ದಾರೆ. ಅದನ್ನು ನಾವು ರಿವ್ಯೂ ಮಾಡ್ತಿದ್ದೀವಿ. ಸೊ ಇದು 3 ಮುಖ್ಯವಾದ ಕಾರ್ಯಕ್ರಮಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದಿಲ್ಲದೆ ಮಾಯಸಂದ್ರ PHCಗೆ ಕೂಡ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಮೆಡಿಸಿನ್ಸ್ ಕೊರತೆ ಏನು ಕಂಡು ಬಂದಿರಲಿಲ್ಲ ಮತ್ತು ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದರು. ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ವಿ ಮತ್ತು AC ಅವರಿಗೂ ಇನ್ಸ್ಟ್ರಕ್ಟ್ ಮಾಡಿದ್ವಿ. THO ಇಂದ PHCಗಳಲ್ಲಿ ಡಾಕ್ಟರ್ಸ್ ಸರಿಯಾದ ಸಮಯಕ್ಕೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಕೊಟ್ಟರೆ ನಮಗೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬರೋದು ಕಡಿಮೆ ಆಗುತ್ತೆ ಅಂತ ಅದು ಕೂಡ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಇವತ್ತು ಲೋಕಾಯುಕ್ತರು ಇವತ್ತು ತಾಲೂಕು ಆಫೀಸ್ ಬಂದಿದ್ದಾರೆ. ಏನು ಉದ್ದೇಶ? ಕೆಲವೊಂದು ನ್ಯೂನತೆಗಳು ಇತ್ತು. ಡಾಕ್ಯುಮೆಂಟ್ಸು ಮಿಸ್ಸಿಂಗ್ ಇತ್ತು ಮತ್ತು ತಪ್ಪಾಗಿ ಮಂಜೂರಾಗಿರೋದು ಅದೆಲ್ಲನೂ ಕೂಡ AC ಅವರು ಕ್ಯಾನ್ಸಲ್ ಮಾಡಿ ಸುಮೋಟೋ ಕೇಸ್ ತಗೊಂಡು ಸೆಕ್ಷನ್ 108K ಕೆಳಗಡೆ ತಗೊಂಡು ಕ್ಯಾನ್ಸಲ್ ಮಾಡಿ ಸರ್ಕಾರ ವಶಕ್ಕೆ ಆ ಲ್ಯಾಂಡನ್ನು ತಗೊಂಡಿದ್ದಾರೆ. ಸೊ ಅದು ಹೇಗಾಯಿತು ಅಂತ ತನಿಖೆ ಮಾಡಲಿಕ್ಕೆ, ಬಟ್ ಅದು ಬೇಸಿಕ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ AC ಅವರು ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಆಯಿತು, ನಾವು ಚೆಕ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಅವರು AC ಅವರು ಎಲ್ಲ ಅವರಿಗೆ ಡಾಕ್ಯುಮೆಂಟ್ ಸರ್ಚ್ ಮಾಡಿ ಯಾವ ಗ್ರಾಮದ ಅಲ್ಲಿ ನಮಗೆ ತುಮಕೂರಿಗೆ ಇಬ್ಬರು ಬಂದು ಕಂಪ್ಲೇಂಟ್ ಮಾಡಿದ್ರು, ಹುಡುಗರಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಇಷ್ಟೊಂದು ಹುಡುಗರು ಪಾಠ ಮಾಡ್ತಿದ್ದಾರೆ ಅಂತ ಎಲ್ಲ ಕಂಪ್ಲೇಂಟ್ ಬಂತು. ಸೊ ನಾನು ತುರುವೇಕೆರೆ ಬರೋ ಪ್ಲ್ಯಾನ್ ಇತ್ತು. ಹಾಗಾಗಿ ಆಯಿತು, ಅದು ಒಂಚೂರು ನೋಡೋಣ. ಬಿಕಾಸ್ ನೋಡಿದರೆ ನಮಗೂ ಒಂದು ಐಡಿಯಾ ಬರುತ್ತೆ ನಿಜವಾಗ್ಲೂ ಅಲ್ಲಿ ಸಮಸ್ಯೆ ಇದೆಯಾ ಏನು ಅಂತ. ಅದು ಪ್ರೈಮರ್ಲಿ ಚೀಫ್ ಆಫೀಸರ್ ಇತ್ಯರ್ಥ ಮಾಡಬೇಕಾಗಿರೋ ಒಂದು ವಿಚಾರ. ಚೀಫ್ ಆಫೀಸರ್ನು ಅಲ್ಲಿ ಇದ್ದರು. ಸೊ ನಾವು ಹೇಳಿರೋದು ಬೈ ಆ್ಯಂಡ್ ಲಾರ್ಜ್ ಮಕ್ಕಳಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಫ್ರಮ್ ದಿಯರ್ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಚೀಫ್ ಆಫೀಸರ್ಗೆ ಮತ್ತು ತಹಸೀಲ್ದಾರ್ಗೆ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಅವರು ರೆಕಾರ್ಡ್ಸ್ ಎಲ್ಲ ನೋಡಿಕೊಂಡು ಯಾವುದು ಆ್ಯಸ್ ಪರ್ ರೂಲ್ಸ್ ಇದೆ ಅವ್ರು ಮಾಡ್ತಾರೆ. ಬಟ್ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತ ನಾನು ಹೇಳಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇಲ್ಲ ಮೇಜರ್ ಆಗಿ, ಸುಮಾರು 2 ವರ್ಷ ಡಾಕ್ಟರ್ಸ್ ಇಲ್ಲ. ಅದ್ರ ಬಗ್ಗೆ ಹೇಳಿ. ಸಾಕಷ್ಟು ಡಾಕ್ಟರ್ಸ್ ಇಲ್ವಲ್ಲ. ಕಳೆದ ಬಾರಿ ಕೂಡ ತಾವು ಬಂದಿರಿ ಮೇಡಮ್, ಹಾಸ್ಪಿಟ್ಲಿಗೆ ಭೇಟಿ ಮಾಡಿದ್ರಿ. ಈಗ ನಮಗೆ DHO ಕೊಟ್ಟಿರೋ ಮಾಹಿತಿ ಪ್ರಕಾರ ಕೌನ್ಸಿಲಿಂಗ್ ಮುಖಾಂತರ ಸ್ಪೆಷಲಿಸ್ಟ್ ಎಲ್ಲ ಕಡೆನೂ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದು ತಾವು ಏನು ಹೇಳಿದರೆ ನಾನು ಚೆಕ್ ಮಾಡಿ ಹೇಳ್ತೀನಿ. ಬಿಕಾಸ್ ಸ್ಟೇಟ್ ಲೆವೆಲಲ್ಲಿ ಕೂಡ ಸುಮಾರು ಸುಧಾರಣೆಗಳು ಈ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ
ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. ಈಗ ಕೌನ್ಸಿಲಿಂಗ್ ಮುಖಾಂತರ ಡಾಕ್ಟರ್ಸು ಸ್ಯಾಚುರೇಟ್ ಮಾಡಿದ್ದೀನಿ ಅಂತಲೇ ಹೇಳ್ತಿದ್ದಾರೆ. ಬಟ್ ನನಗಿರುವ ಮಾಹಿತಿ ಪ್ರಕಾರ ಹಿಂದೆ ನಾನು ಬಂದಿದ್ದಕ್ಕೂ ಈಗೂ ವ್ಯತ್ಯಾಸ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಇನ್ನೂ ಒಂದಷ್ಟು ಸ್ಪೆಷಲಿಸ್ಟ್ ಏನು ಖಾಲಿ ಇದೆ ಅಂತ ತಾವು ಹೇಳ್ತಿದ್ದೀರಾ. ನಾವು ಇಮಿಡಿಯೇಟ್ DHOಗೆ ಮಾತಾಡಿ ಅದು ಏನು ಮಾಡಬೇಕು ನಾವು ಮಾಡ್ತೀವಿ. ಮೇಡಮ್, ಈ ಹಿಂದೆ ಗೃಹ ಸಚಿವರು ಬಂದಾಗ ಒಬ್ಬ ವೈದ್ಯರನ್ನ ಅಮಾನತು ಮಾಡಬೇಕು ಅಂತ ಹೇಳಿದ್ರು. DHO ಅಂತ ಒಪ್ಕೊಂಡ್ಬಿಟ್ಟಿದ್ರು ಮೇಡಮ್. 2 ತಿಂಗಳು ಆಗೋಯ್ತು ಮೇಡಮ್, ವಿಸಿಟ್ ಕೊಡ್ತಾ ಹೋಗೋದು, ಒಂದೇ ಒಂದು ಚೂರು ಅಲ್ಲಾಡೋಕ್ಕಾಗಲ್ಲ. ಏನು ಸಮಾಚಾರ ಮೇಡಮ್? ತಮ್ಮೆದುರಿಗೆ ಹೇಳಿದರು, ವಾರ್ನ್ ಮಾಡಿದರು, DHO ವಾರದೊಳಗೆ ಒಂದು ಸಸ್ಪೆಂಡ್ ಮಾಡ್ತೀವಿ ಅಂತಂದರು. ಬಟ್ ಸಸ್ಪೆಂಡ್ ಮಾಡಿದ್ರೆ ಬೇರೆಯವ್ರು ಯಾರು ಬರೋಲ್ಲ ಮೇಡಮ್. ಅದೊಂದು ಆಗಿರುತ್ತೆ ಸಮಸ್ಯೆ. ಅದಕ್ಕೋಸ್ಕರ ನಾವು ಫೋರ್ಸ್ ಮಾಡ್ತಾ ಇಲ್ಲ ಮೇಡಮ್. ಏನು ಮೇಡಮ್ ಈ ವ್ಯವಸ್ಥೆ? ಐ ವಿಲ್ ಚೆಕ್ ಇಟ್ ಅಪ್. ನನಗೆ ಮಾಹಿತಿ ಇಲ್ಲ, ನಾನು ಚೆಕ್ ಮಾಡ್ತೀನಿ. ಮೇಡಮ್, ಪ್ರತಿ ತಿಂಗಳು ತಾಲೂಕು ಆಫೀಸ್ಗೆ DC ಅವರು ವಿಸಿಟ್ ಇದ್ರು. ನಿಮ್ಮನ್ನು ತುಮಕೂರಿಗೆ ಬಂದು ಭೇಟಿ ಮಾಡೋಕ್ಕಾಗಲ್ಲ, ಹಂಗಾಗಿ ನಿಮ್ದು ವಿಸಿಟ್ ಯಾವಾಗ ಇರುತ್ತೆ ಮೇಡಮ್? ಇಲ್ಲ, ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ 1.5 months ಹಿಂದೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ MLA ಸರ್ ಜೊತೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ದೀವಿ. ನಾವು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ತುರುವೇಕೆರೆ ತಾಲೂಕು ಕಸಬಾ ಹೋಬಳಿಯಲ್ಲಿ ಕಲ್ಲನ್ಕೆರೆ ಅಲ್ಲಿ ಕಂದಾಯ ಗ್ರಾಮ. ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಲ್ಲಿ ಸುಮಾರು 540 ಕಂದಾಯ ಗ್ರಾಮಗಳು, ಉಪಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇದರದ್ದು ಉದ್ದೇಶ ಅಲ್ಲಿ ದಾಖಲೆ ರಹಿತ ಜನವಸತಿ ಪ್ರದೇಶದಲ್ಲಿ ಹಕ್ಕುಪತ್ರಗಳನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ. ಇದು ಸರ್ಕಾರದ್ದು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್. ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಹಿಂದೆ 2018ರಲ್ಲಿ ಒಂದು 500 ಕಂದಾಯ ಗ್ರಾಮಗಳು ಪ್ರಾಥಮಿಕ ಅಧಿಸೂಚನೆ ಆಗಿದೆ. ಅದರಲ್ಲಿ ಒಂದು 7,000 ಫ್ಯಾಮಿಲೀಸ್ಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ. ಮತ್ತು ಇತ್ತೀಚೆಗೆ ಒಂದು ಮಿಷನ್ ಮೋಡಲ್ಲಿ ಕಳೆದ 3 ತಿಂಗಳಲ್ಲಿ ಇನ್ನೊಂದು 500 ಕಂದಾಯ ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿ ಅದರಲ್ಲಿ ಸುಮಾರು 18,000 ಫ್ಯಾಮಿಲೀಸ್ಗೆ ಹಕ್ಕುಪತ್ರ ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ 1 ತಿಂಗಳ ಒಳಗಾಗಿ ಇದು ಈಗಾಗಲೇ ಪ್ರಾಥಮಿಕ ಅಧಿಸೂಚನೆಗೆ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ವೆ ಮಾಡಿದ್ದೀವಿ, ಅಲ್ಲಿ ಎಷ್ಟು ಫ್ಯಾಮಿಲೀಸ್ ವಾಸ ಇದ್ದಾರೆ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲನೂ ನಾವು ಕಳಿಸಿದ್ದೀವಿ ಸರ್ಕಾರಕ್ಕೆ. ಈಗ ಹಕ್ಕುಪತ್ರ ಕೊಡಲಿಕ್ಕೆ ಅಳತೆ ಮಾಡಿ ಎಲ್ಲ ಡೀಟೇಲ್ಸನ್ನು ನಾವು ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಲಿಕ್ಕೆ ನಾವು BAOಸ್ಗೆ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ACBಗೆ ಹೇಳಿದ್ದೀವಿ. ಈ 1 ವಾರ ಒಳಗಾಗಿ 18,000 ಹಕ್ಕುಪತ್ರ ಕೂಡ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಲಾಗಿನ್ಗೆ ತರಬೇಕು ಅಂತ ಹೇಳಿದ್ದೀವಿ. ಲಾಜಿಕಲಿ ಇದನ್ನು ಒಂದು 18,000 ಹಕ್ಕುಪತ್ರವನ್ನು ಇನ್ನೂ ಒಂದು ತಿಂಗಳ ಒಳಗಾಗಿ ನಾವು ಕೊಡ್ತೀವಿ. ಈಗ ನಮ್ಮ ಜಿಲ್ಲಾ ಹಂತದಲ್ಲಿ ಏನೇನು ಆಗಬೇಕು ಪ್ರಾಥಮಿಕ ಅಧಿಸೂಚನೆಗೆ ಅದು ಸರ್ಕಾರ ಕಳಿಸಿದ್ದೀವಿ ಮತ್ತು ಅಬ್ಜೆಕ್ಷನ್ ಪೀರಿಯಡ್ ಇದೆ. ಫೈನಲ್ ನೋಟಿಫಿಕೇಷನ್ ಆದ ತಕ್ಷಣ ನಾವು ಹಕ್ಕುಪತ್ರವನ್ನು ನಾವು ಅಪ್ರೂವ್ ಮಾಡಿ ಮತ್ತು ರಿಜಿಸ್ಟ್ರೇಷನ್ ಮಾಡಿ ಮತ್ತು ಈಸ್ವತ್ತು ಕೂಡ. ಸೊ ಇದು ಒಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರಾಸೆಸ್. ಇದು ಏನು ಒಂದು ಜನರದ್ದು ಒಂದು 20-30 ವರ್ಷ ಆಲ್ಮೋಸ್ಟ್ 2 ಜನರೇಷನ್ಸ್ದು ಬೇಡಿಕೆ ಏನಿತ್ತು ಅದು ಒಂದು ಭಾಗ. ಇನ್ನೊಂದು ಏನಂತ ಹೇಳಿದ್ರೆ ನಾವು ಅಫಿಷಿಯಲಿ ಅದು ಒಂದು ಕಂದಾಯ ಗ್ರಾಮ ಅಂತ ಐಡೆಂಟಿಫೈ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಅದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು ಮತ್ತು ಅಲ್ಲಿ ನೀರಿನ ಸಂಪರ್ಕ ಇರ್ಬೋದು, ಅದೆಲ್ಲ ಅವರಿಗೆ ಅಫಿಷಿಯಲಿ ಸಿಗುತ್ತೆ. ಮತ್ತು ಪ್ಲ್ಯಾನಿಂಗಲ್ಲಿ ದೇ ವಿಲ್ ಆಲ್ಸೋ ಬಿಕಮ್ ಅ ಪಾರ್ಟ್ ಆಫ್ ಇಟ್. ಸೊ ಎಲ್ಲನೂ ನಾವು ಮನಗಂಡು ಇದನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು. 1993ಯಲ್ಲಿ ಇದನ್ನು ನಾವು ಘೋಷಣೆ ಮಾಡಿದ್ವಿ. ಇದನ್ನು ಒಂದು ಲಾಜಿಕಲ್ ಈಗ ಈ ಒಂದು ತಾಲೂಕಲ್ಲಿ ಹೊಸದಾಗಿ 50 ಆಗಿದೆ. ಇಡೀ ಜಿಲ್ಲೆಯಲ್ಲಿ ತುರುವೇಕೆರೆ ಸ್ಟ್ಯಾಂಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಫ್ಟರ್ ಗುಬ್ಬಿ. ಸುಮಾರು ಒಂದು 3,500 ಇಂದ 4,000 ಫ್ಯಾಮಿಲೀಸ್ಗೆ ಈ ತಹಸೀಲ್ದಾರು ಮತ್ತು AC ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಸೊ ಇದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು ಅಂತ ಕೂಡ ನಾವು ಇವತ್ತು ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾವು ಎಲ್ಲ VAOs ಕೂಡ ರಿವ್ಯೂ ಮೀಟಿಂಗ್ ಕರೆದಿದ್ದೀವಿ, ಅವ್ರಿಗೂ ಇದನ್ನು ನಾವು ಹೇಳ್ತೀವಿ. ಇದು ಇಲ್ಲದೆ ಕಂದಾಯ ಗ್ರಾಮಗಳು ಅದನ್ನೇ ಈಗ ಹಟ್ಟಿಗಳದು ತಾಂಡಗಳದು ಅದನ್ನೇ ನಾವು ಹೆಚ್ಚಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ 2 months ಹಿಂದೆ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ನಮ್ಮ MLA ಸರ್ ಕೂಡ ಬಂದು ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ರು. ತುರುವೇಕೆರೆಯಲ್ಲಿ ಸುಮಾರು 3 ಕಡೆ ವಿಸಿಟ್ ಮಾಡಿದ್ರು, ಕಂದಾಯ ಗ್ರಾಮಗಳದ್ದು ಮತ್ತು ದರ್ಖಾಸ್ ಕೋಡಿದು. ಹಾಗೆಯೇ ದರ್ಖಾಸ್ ಕೋಡಿಯಲ್ಲಿ ಈಗ ಬಗರ್ಹುಕುಮಲ್ಲಿ ಯಾರ್ಯಾರಿಗೆಲ್ಲ 20 ವರ್ಷ ಹಿಂದೆ ಮಂಜೂರಾಗಿದೆ ಅವರಿಗೆ ಒಂದೇ ಪಾನಿಯಲ್ಲಿ ಸರ್ಕಾರಿನೂ ಬರುತ್ತೆ ಮತ್ತು ಅವ್ರ ಹೆಸರುಗಳೂ ಬರ್ತಾ ಇತ್ತು. ಹಂಗಾಗಿ ಅವ್ರಿಗೆ ಅದು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹಕ್ಕು ಇಶ್ಯೂಸ್ ಇತ್ತು. ಅದನ್ನು ಒಂದು ಸೆಪ್ರೇಟ್ ಸರ್ವೆ ಮಾಡಿಸಿ ಸೆಪ್ರೇಟ್ ನಂಬರ್ ಕೊಡುವ ಒಂದು ನಿಟ್ಟಿನಲ್ಲಿ ದರ್ಖಾಸ್ ಕೋಡಿ ಆಂದೋಲನ ಈ ಜಿಲ್ಲೆಯಲ್ಲಿ ಈಗ ಲಾಸ್ಟ್ ಹಿಂದೆ 5 ವರ್ಷ ಮಾಹಿತಿ ತಗೊಂಡ್ರೆ ಬರೀ ಒಂದು 100 ಜನಕ್ಕೆ ಅವರು RTC ಕೊಟ್ಟಿದ್ದಾರೆ. ಬಟ್ ಈಗ ನಾವು ಲಾಸ್ಟ್ 1 year
10,000 ಈಗ ರೆಡಿ ಇದೆ ನಮಗೆ RTCಗಳು ಸರ್ವೆ ಮಾಡಿ ಅವರಿಗೆ ಕೊಡಲಿಕ್ಕೆ. ಅದಕ್ಕೆ ತುರುವೇಕೆರೆಯಲ್ಲಿ 1,700 ಇದೆ. ಅದಕ್ಕೆ ಒಬ್ಬ ರೈತರು ಜಮೀನಿಗೇನೆ ಹೋಗಿ ಅವ್ರ ಹತ್ರ ನಾವು ಕೇಳಿದ್ವಿ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು, 20 ವರ್ಷದಿಂದ ಪೆಂಡಿಂಗ್ ಇತ್ತು ಅಂತ ಹೇಳಿದ್ರು. ಸೊ ಈ ಥರ ಎಲ್ಲಿ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಇದೆ ಅಲ್ಲಿ ನಾವು ಕಡ್ಡಾಯವಾಗಿ ಮಾಡಬೇಕು. ಎಲ್ಲ VAO RAಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವ ರೀಸನ್ಗೋಸ್ಕರ ಕೂಡ ಟೋಟಲ್ ಎಷ್ಟು ಬಾಕಿ ಇದೆ ಮೇಡಮ್? ಡಾಕ್ಯುಮೆಂಟ್ಸ್ ಇರುವುದನ್ನು ತಾವು ಪೆಂಡಿಂಗ್ ಇಟ್ಕೋಬಾರ್ದು ಅಂತ ಹೇಳಿದ್ದೀವಿ. ನಾವು ಕೂಡ ಆಲ್ಮೋಸ್ಟ್ ಎವ್ರಿ ಡೇ ರೆವ್ಯೂ ಮಾಡ್ತಾ ಇದ್ವಿ. ಬಟ್ ಈ ಸ್ಥಳದಲ್ಲಿ ಏನೇನು ಇನ್ನೂ ಸ್ವಲ್ಪ ನಾವು ವಿಸಿಟ್ ಮಾಡಿದರೆ ಒಂದು ಪುಷ್ ಜಾಸ್ತಿ ಇರುತ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಬಂದಿದ್ದೀನಿ. ನೆನ್ನೆನೂ ನಾನು ಗುಬ್ಬಿಗೆ ಹೋಗಿದೆ. ಸೊ ಒಟ್ಟಾರೆಯಾಗಿ ನಮ್ಮದು ಕಂದಾಯ ಇಲಾಖೆದು ಎಲ್ಲ ACಗಳು ತಹಸೀಲ್ದಾರ್ದು ಗುರಿ ಏನಂತ ಹೇಳಿದರೆ ಒಂದು 20,000 ಹಕ್ಕುಪತ್ರಗಳು ಕಂದಾಯ ಗ್ರಾಮದಲ್ಲಿ ಮತ್ತು 10,000 RTCಗಳು ದರ್ಖಾಸ್ತು ಕೋಡಿಯಲ್ಲಿ ಸುಮಾರು ಒಂದು 30,000 ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಾವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅವ್ರವ್ರದ್ದು ಎಫರ್ಟ್ಸ್ ಹಾಕ್ತಿದ್ದಾರೆ. ಇದಿಲ್ಲದೆ ಎಲ್ಲ ನಮ್ಮ VAOಗಳು ಪೌತಿ ಖಾತೆ ಆಂದೋಲನ ಅಂತ ಅದರಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ತುಮಕೂರು 2ನೇ ಸ್ಥಾನದಲ್ಲಿ ಇದೆ. ಈಗ ಮೊನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗಲ್ಲಿ ಕೂಡ ಅಪ್ರಿಷಿಯೇಟ್ ಮಾಡಿದರು. ಸುರೇಶ್ ಬಾಬು ಎಂ, ತುರುವೇಕೆರೆ.